ಕನ್ನಡ ನಾಮಫಲಕ 60% ಕನ್ನಡ ಒಂದು ಪದವನ್ನ ಬಳಕೆ ಮಾಡಬೇಕು ಹೆಸರಿನಲ್ಲಿ ಅಂತ ಮೊನ್ನೆ ಕರವೇ ಬಹಳ ಅಂದ್ರೆ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಾರಾಯಣಗೌಡರನ್ನ ಬಂಧನ ಕೂಡ ಮಾಡಿದ್ರು. ಅದನ್ನ ವಿರೋಧಿಸಿ ಪಂಜಿನ ಮೆರವಣಿಗೆಯನ್ನ ನಡೆಸಲಾಯಿತು. ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ಮಹಿಳಾ ಘಟಕದಿಂದ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾರಾಯಣಗೌಡ ಮತ್ತು ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ವಹಿಸಲಾಗಿದೆ. ಕನ್ನಡ ಪರ ಹೋರಾಟಕ್ಕೆ ಕನ್ನಡದ ನಾಮಫಲಕದ ಹೋರಾಟಕ್ಕೆ ಅಲ್ಲ, ಸತತವಾಗಿ ನಾವು ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ. ಅಣ್ಣ ಟಿ.ಎ. ನಾರಾಯಣಗೌಡರನ್ನ ಷಡ್ಯಂತ್ರವನ್ನ ಮಾಡಿ ಬಂಧಿಸಿರುವಂತದ್ದು ಅನೇಕ ಜನ ನಮ್ಮ ಮುಖಂಡರುಗಳು ಮತ್ತೆ ಕಾರ್ಯಕರ್ತರನ್ನ ಕೂಡ ಒಂದ್ ರೀತಿಯಾಗಿ ಇದು ನಾವು ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕೆಂತಂದ್ರೆ ನಾವು ಕೇಳ್ತಾ ಇರುವಂತದ್ದು ಕನ್ನಡ ನಾಮಫಲಕಗಳಲ್ಲಿ 60% ಅಷ್ಟು ಕಾನೂನಿನಲ್ಲಿ ಇದೆ. ಅದನ್ನ ಯಾವತ್ತೂ ಕೂಡ ಯಾರು ಕೂಡ ಅದನ್ನ ಹಾಕುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಯಾಕೆ ಕನ್ನಡ ನಾಮಫಲಕ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೆ ಇವತ್ತು ತಪ್ಪಾಗಿದೆ. ಹಾಗಾಗಿ ನಾನು ಕೇಳ್ತೀನಿ, ನೀವು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರು ಇನ್ನೂ ಜೈಲಿನಲ್ಲಿದ್ದಾರೆ. ಇದು ದೌರ್ಭಾಗ್ಯ ಅಂತಕ್ಕಂಥದ್ದು. ಯಾತಕ್ಕೋಸ್ಕರವಾಗಿ ಅವ್ರನ್ನ ಬಂಧಿಸಿದ್ದಾರೆ? ಕನ್ನಡಕ್ಕೋಸ್ಕರವಾಗಿ ಕನ್ನಡದ ನಾಮಫಲಕ ಇರಬೇಕು ಅಂತಕ್ಕಂಥದ್ದು ಕಾನೂನಿದೆ. ಕಾನೂನನ್ನ ಕಾರ್ಯಗತಗೊಳಿಸಿ ಪೊಲೀಸ್ನವರು ಕೂಡ ಇತ್ತೀಚಿನ ದಿವಸಗಳಲ್ಲಿ ಚಳುವಳಿಗಾರರನ್ನ ನಡೆಸ್ಕೊಡ್ತಾ ಇರುವಂಥ ರೀತಿ ಆಶ್ಚರ್ಯವನ್ನು ಉಂಟು ಮಾಡ್ತದೆ ಮತ್ತು ಆತಂಕಕಾರಿಯಾಗಿದೆ. ನನಗೆ ಕೇಳಿಬಂದ ಸುದ್ದಿಯ ಪ್ರಕಾರ ಚಳುವಳಿಗಾರರ ಮನೆಗೆ ಹೋಗಿ ಅವರನ್ನು ಬೆದರಿಸುವಂಥದ್ದು, ಅವರನ್ನು ವಿಚಾರಿಸಿಕೊಳ್ಳುವಂಥದ್ದು, ನೀವು ಹೋರಾಟದಲ್ಲಿ ಭಾಗವಹಿಸಬಾರದು ಅಂತ ಹೇಳುವಂಥದ್ದು ಯಾವುದೇ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕೆ ನಾಚಿಕೆಗೇಡು. ಕನ್ನಡಕ್ಕೆ ಆದ್ಯತೆ ಕೊಡದೇ ಇರುವಾಗ ಟಿ.ಎ. ನಾರಾಯಣಗೌಡರಂತ ಅನೇಕ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಕೊಟ್ಟು ಅನುಮತಿ ಪಡೆದು ಸ್ಥಳ ನಿಗದಿ ಮಾಡಿ ಸಮಯ ನಿಗದಿ ಮಾಡಿ ಎಲ್ಲ ರೀತಿಯ ಶಾಂತಿಯುತವಾದ ಹೋರಾಟ ಮಾಡುವ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ